Dear students, now we are going to start the unit number 2 leasing. As you know about the leasing, because you are already studied this concept in the previous classes or BCom 1 or BCom 2, and also in the PUC also you are getting some concept about the leasing. So it is one of the agreement between the two parties, that means lessor and the lessee. So lessor is the owner of the owner of the assets, and lessee is one who getting the permission for utilizations of particular assets. So these two persons are getting some agreement for utilization of that particular assets and taken some rents also. ಇಲ್ಲಿ ಲೀಸಿಂಗ್ ಹೇಳುವಂಥ ಕಾನ್ಸೆಪ್ಟ್ ಅನ್ನು ನೀವು ಪ್ರೀವಿಯಸ್ಲಿ ಸ್ಟಡಿ ಮಾಡಿರ್ತೀರಾ ಆಲ್ರೆಡಿ. ಲೀಸ್ ಹೇಳುವಂಥದ್ದು ಏನಾಗಿರುತ್ತೆ ಅಂದರೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಲೆಸ್ಸರ್ ಮತ್ತು ಲೆಸ್ಸಿಗಳ ಮಧ್ಯೆ ಆಗಿರುವಂಥ ಒಂದು ಅಗ್ರಿಮೆಂಟು. ಇಲ್ಲಿ ಲೆಸ್ಸರ್ ಅಂತಂದರೆ ಓನರ್ ಆಫ್ ದ ಅಸೆಟ್ಗಳನ್ನು ಯಾರು ಅಗ್ರಿಮೆಂಟ್ ಮುಖಾಂತರದಲ್ಲಿ ಬೇರೆ ಒಬ್ಬ ವ್ಯಕ್ತಿಗೆ ಯುಟಿಲೈಸೇಷನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾನೆ ಆ ವ್ಯಕ್ತಿನ ನಾವು ಲೆಸ್ಸರ್ ಅಂತ ಹೇಳ್ತೇವೆ. ಲೆಸ್ಸಿ ಅಂತ ಹೇಳಿದರೆ ಯಾವ ವ್ಯಕ್ತಿಯಲ್ಲಿ ಅಗ್ರಿಮೆಂಟ್ಗಳ ಮುಖಾಂತರ ಅಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ತೆಗೆದುಕೊಂಡಿರ್ತಾನೆ ಆ ವ್ಯಕ್ತಿನ ಲೆಸ್ಸಿ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಒಂದು ಕಂಪನಿಗಳು ಅಸೆಟ್ಗಳನ್ನು ಬೇರೆ ಒಂದು ಕಂಪನಿಗಳಿಗೆ ಯೂಸ್ ಮಾಡೋದಕ್ಕೆ ಲೀಸ್ಗಳ ಮುಖಾಂತರದಲ್ಲಿ ಕೊಡ್ತವೆ. ಆ ಲೀಸ್ಗಳ ಮುಖಾಂತರ ಕೊಟ್ಟಾಗ ಅಗ್ರೀಡ್ ಒಂದು ಪೀರಿಯಡ್ಗೆ ಕೊಟ್ಟಿರ್ತಾರೆ. ಸೊ ಅಲ್ಲಿ ರೆಂಟನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ, ಜೊತೆಗೆ ಅಲ್ಲಿ ಒಂದು ಅಗ್ರಿಮೆಂಟನ್ನು ಕೂಡ ತೆಗೆದುಕೊಳ್ತಾರೆ. ಸೊ ಇಟ್ ವಿಲ್ ಬಿ ರೆಡ್ಯೂಸಿಂಗ್ ದ ಬರ್ಡನ್ ಆಫ್ ದ ಸಮ್ ಅದರ್ ಆರ್ಗನೈಸೇಷನ್ಸ್. ಇದು ಕೆಲವೊಂದಿಷ್ಟು ಕಂಪನಿಗಳ ಬರ್ಡನ್ಗಳನ್ನು ಕಡಿಮೆ ಮಾಡುತ್ತೆ. ಯಾಕಂತ ಹೇಳಿದ್ರೆ ದ ಸ್ಮಾಲ್ ಆರ್ಗನೈಸೇಷನ್ಸ್ ಆರ್ ನಾಟ್ ಟು ಪರ್ಚೇಸಿಂಗ್ ದ ಬಿಗ್ ಮಷಿನ್ಸ್ ಆ್ಯಂಡ್ ದ ಬಿಗ್ ಅಸೆಟ್ಸ್. In that situation, the small organizations are taken the assets on the basis of the lease in the big organization. ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಕಂಪನಿಗಳು ದೊಡ್ಡ ದೊಡ್ಡ ಪ್ರಮಾಣದ ಒಂದು ಅಸೆಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗಿರೋದಿಲ್ಲ ಇಮಿಡಿಯೇಟ್ಲಿ ಬಿಕಾಸ್ ಆಫ್ ದ ಕ್ಯಾಪಿಟಲ್ ಪ್ರಾಬ್ಲಮ್ಸ್. ದ ಬ್ಯಾಂಕ್ಸ್ ಆರ್ ನಾಟ್ ಪ್ರೊವೈಡಿಂಗ್ ದ ಮ್ಯಾಕ್ಸಿಮಮ್ loans to that particular organizations, and also they can't getting the shares from the public also. So in that time they are taken the assets on the basis of the lease. ಇಲ್ಲಿ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಕಂಪನಿಗಳು ದೊಡ್ಡ ದೊಡ್ಡ ಒಂದು ಅಸೆಟ್ಗಳನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಅವುಗಳು ಏನು ಮಾಡ್ತವೆ ಅಂತಂದರೆ ಈ ಒಂದು ಲೀಸ್ ಫಿನಾನ್ಸ್ಗಳ ಮುಖಾಂತರದಲ್ಲಿ ಅಸೆಟ್ಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಯುಟಿಲೈಸೇಷನ್ ಮಾಡಿಕೊಂಡು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ನಂತರದಲ್ಲಿ ಆ ಒಂದು ಅಸೆಟನ್ನು ಸರ್ಟೇನ್ ಪೀರಿಯಡ್ ಆದಮೇಲೆ ಅಥವಾ ಅಗ್ರೀಡ್ ಪೀರಿಯಡ್ ಆದಮೇಲೆ ರಿಟರ್ನ್ ಯಾವ ಕಂಪ್ನಿಯಿಂದ ತೊಗೊಂಡಿರ್ತಾರೆ ಅವರಿಗೆ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಇದು ತುಂಬ ಯುಟಿಲೈಸೇಷನ್ ಆಗಿರುವಂಥದ್ದು ಸ್ಮಾಲ್ ಆರ್ಗನೈಸೇಷನ್ಗಳಿಗೆ. ಯಾವ ಕಂಪನಿಗಳಲ್ಲಿ ಮ್ಯಾಕ್ಸಿಮಮ್ ಕ್ಯಾಪಿಟಲ್ಗಳನ್ನು ರೈಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥ ಕಂಪ್ನಿಗಳು ಈ ಒಂದು ಲೀಸ್ ಮುಖಾಂತರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಸೆಟ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಸಿ ಹಿಯರ್ ದ ಲೀಸಿಂಗ್ ಆಸ್ ಅ ಫಿನಾನ್ಸ್ ಕಾನ್ಸೆಪ್ಟ್ಸ್. ಇಟ್ ಈಸ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್, ದ ಲೀಸಿಂಗ್ ಕಂಪನಿ ಆರ್ ಲೆಸ್ಸರ್ and the user or lessee, whereby the former arranges to buy capital equipment for the use of the agreed period of time in return for the payment of rent. Understood? So ಇಲ್ಲಿ ಲೀಸ್ ಹೇಳುವಂಥದ್ದು ಅಗ್ರಿಮೆಂಟ್ ಆಗಿರುತ್ತೆ ಲೆಸ್ಸರ್ ಮತ್ತು ಲೆಸ್ಸಿಗಳ ಮಧ್ಯದಲ್ಲಿ. ಲೆಸ್ಸರ್ ಅಂತಂದರೆ ಒಂದು ಕಂಪನಿ, ಲೆಸ್ಸಿ ಅಂತಂದರೆ ಪಾರ್ಟೀಸ್ಗಳು ಅಥವಾ ಒಬ್ಬ ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ತೆಗೆದುಕೊಳ್ಳುವಂಥ ಪರ್ಸನ್ ಆಗಿರ್ತಾನೆ. ಇದರ ಮಧ್ಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಸರ್ಟೇನ್ ಪೀರಿಯಡ್ವರೆಗೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಆ ಒಂದು ಅಸೆಟನ್ನು ರೆಂಟಿಗೋಸ್ಕರ ಕೊಡುವಂಥದ್ದು. ಸರ್ಟೇನ್ ಪೀರಿಯಡ್ವರೆಗೆ ಅವನು ರೆಂಟ್ ಕೊಡಬೇಕು ಅಸೆಟ್ಗಳ ತೆಗೆದುಕೊಂಡಿದ್ದಕ್ಕೆ, ಯುಟಿಲೈಸೇಷನ್ ಮಾಡ್ಕೊಂಡಿದ್ದಕ್ಕೆ. ನಂತರ ಎಷ್ಟು ಸರ್ಟೇನ್ ಪೀರಿಯಡ್, ಫಾರ್ ಎಕ್ಸಾಂಪಲ್ 5 years 10 years ಅಥವಾ 2 years ಅಂತ ಹೇಳ್ಬೋದು. ಆ ಅಗ್ರೀಡ್ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ಅಸೆಟ್ಗಳನ್ನು ಆ ಓನರ್ಗಳಿಗೆ ರಿಟರ್ನ್ ಕೊಡಬೇಕು. ಓನರ್ಗೆ ರಿಟರ್ನ್ ಕೊಟ್ಟಾಗ ಅಗ್ರಿಮೆಂಟ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಓನರಿಗೆ ಫಸ್ಟ್ ಟೈಮಲ್ಲಿ ಅವನು ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಸರ್ಟೇನ್ ಅಮೌಂಟನ್ನು ಪ್ರೊವೈಡ್ ಮಾಡಿರ್ತಾನೆ. ಫಾರ್ ಎಕ್ಸಾಂಪಲ್ ದ ವ್ಯಾಲ್ಯೂ ಆಫ್ ದ ಅಸೆಟ್ ಈಸ್ 10 lakh rupees. ಅಸೆಟ್ಟಿನ ವ್ಯಾಲ್ಯೂ 10 ಲಕ್ಷ ರೂಪಾಯಿ ಅಂತ ಆಗಿದ್ದಿದ್ರೆ ದೇ ಆರ್ ಪ್ರೊವೈಡಿಂಗ್ 5 lakh rupees or 6 lakh rupees to the owners. After completions of the lease, the lessor will be return that total amount to the lessee and the lessee will be return the assets to the lessor. ಯಾವಾಗ ಇಲ್ಲಿ ಅಗ್ರಿಮೆಂಟ್ ಕಂಪ್ಲೀಟ್ ಆಗುತ್ತೆ ಆಗ ಲೆಸ್ಸರ್ ಲೆಸ್ಸಿಗೆ ಆ ಲೆಸ್ಸಿ ಕೊಟ್ಟಂತ ಎಲ್ಲ ಅಮೌಂಟನ್ನು ಕೂಡ ರಿಟರ್ನ್ ಕೊಡ್ತಾನೆ. ಅಂದ್ರೆ ಇಲ್ಲಿ ಆ ಅಸೆಟ್ನ ವ್ಯಾಲ್ಯೂ 10 lakh rupees ಇದ್ರೆ ಲೆಸ್ಸರ್ ಏನು ಮಾಡ್ತಾನೆ 6 lakh rupeesಗೆ ಆ ಒಂದು ಅಸೆಟನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಸರ್ಟೇನ್ ಪೀರಿಯಡ್ ವರೆಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಲೆಸ್ಸಿಗೆ ಕೊಟ್ಟಿರ್ತಾನೆ. ಲೆಸ್ಸಿ
6 lakh rupeesನ ಫಾರ್ ಎಕ್ಸಾಂಪಲ್ ಲೆಸ್ಸರ್ಗೆ ಕೊಟ್ಟಿರ್ತಾನೆ, ಬಟ್ ದ ವ್ಯಾಲ್ಯೂ ಆಫ್ ದ ಅಸೆಟ್ ಇಸ್ 10 lakh rupees, 10 ಲಕ್ಷ ರೂಪಾಯಿ ಅದರ ರಿಯಲ್ ವ್ಯಾಲ್ಯೂ. ಬಟ್ 6 ಲಕ್ಷಕ್ಕೆ ಏನು ಮಾಡ್ತಾನೆ ಅಂತಂದ್ರೆ ತೆಗೆದುಕೊಂಡ್ಬಿಟ್ಟು ಲೆಸ್ಸರ್ 6 ಲಕ್ಷ ತಗೊಂಡ್ಬಿಟ್ಟು ಲೆಸ್ಸಿಗೆ ಆ ಒಂದು ಅಸೆಟ್ ಅನ್ನು ಕೊಡ್ತಾನೆ, ಒಂದು 5 ವರ್ಷ ಯೂಸ್ ಮಾಡ್ಕೊಂತ ಹಾಕೊಂಡು. 5 ವರ್ಷವರೆಗೂ ಕೂಡ ಅವನು ಏನು ಮಾಡಬೇಕು, ಪ್ರತಿ ತಿಂಗಳು ಅವನು ರೆಂಟ್ ಅನ್ನು ಕೂಡ ಕೊಡಬೇಕಾಗುತ್ತೆ ಲೆಸ್ಸರಿಗೆ. 5 ವರ್ಷದ ನಂತರದಲ್ಲಿ ಅಗ್ರಿಮೆಂಟ್ ಕ್ಲೋಸ್ ಆಗುತ್ತೆ. ಇಟ್ ಈಸ್ ಅನ್ ಎಕ್ಸಾಂಪಲ್. ಓಕೆ, 5 ವರ್ಷದಲ್ಲಿ ಅಗ್ರಿಮೆಂಟ್ ಕ್ಲೋಸ್ ಆದ್ಮೇಲೆ ಲೆಸ್ಸಿಗೆ ಆ ಟೋಟಲ್ ಅವನೇನು ಕೊಟ್ಟಿರ್ತಾನೆ 6 ಲಕ್ಷ ರೂಪಾಯಿನ ರಿಟರ್ನ್ ಕೊಡ್ತಾನೆ. ಲೆಸ್ಸರಿಗೆ ಆ ಒಂದು ಅಸೆಟ್ ಅನ್ನ ರಿಟರ್ನ್ ಮಾಡ್ತಾನೆ. ಬಟ್ ಇವರಿಬ್ಬರ ಮಧ್ಯದಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಒಂದು ಅಗ್ರಿಮೆಂಟ್ ಆಗಿರ್ತದಲ್ಲ, ಆ ಅಗ್ರಿಮೆಂಟ್ ಅಲ್ಲಿಗೆ ಕ್ಲೋಸ್ ಆಯ್ತು. ಆದ್ರೆ ಲೆಸ್ಸಿ ಅಲ್ಲಿವರೆಗೂ ಕೂಡ 5 ವರ್ಷವರೆಗೂ ಕೂಡ ಸರ್ಟೇನ್ ರೆಂಟ್ ಅನ್ನ, ಎಷ್ಟು ರೆಂಟ್ ಅನ್ನ ಕೊಡಬೇಕು ಹೇಳೋದನ್ನ ಫಿಕ್ಸ್ ಮಾಡಿರ್ತಾರೆ. ಆ ರೆಂಟ್ ಅನ್ನ ಕೊಡ್ತಾ ಇರ್ತಾನೆ. ರೆಂಟ್ ಅನ್ನ ರಿಟರ್ನ್ ತಗೊಳ್ಳೋದಿಲ್ಲ, ಆದ್ರೆ ಎಷ್ಟು ವ್ಯಾಲ್ಯೂನ ಕೊಟ್ಟಿರ್ತಾನೆ ಅದನ್ನ ರಿಟರ್ನ್ ತಗೊಳ್ತಾರೆ. ದಿಸ್ ಕಾನ್ಸೆಪ್ಟ್ ಈಸ್ ಕಮ್ಸ್ ಅಂಡರ್ ದಿ ಫಸ್ಟ್ ಬಿಕಾಮ್ second semester in a ಫಿನಾನ್ಷಿಯಲ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಓಕೆ, ಅಲ್ಲಿ ಫಿನಾನ್ಷಿಯಲ್ ಅಕೌಂಟ್ ಅಲ್ಲಿ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ನಿಮಗೆ ಈ ಒಂದು ಲೀಸಿಂಗ್ ಕಾನ್ಸೆಪ್ಟ್ಗಳು ಬಂದಿರ್ತದೆ ಅಕೌಂಟ್ಸ್ ಮೇಂಟೈನ್ ಮಾಡುವಾಗ. ಸೊ ಇಲ್ಲಿ ಕೂಡ ಹಾಗೆ ಆ ಒಂದು ಲೆಸ್ಸರ್ ಮತ್ತು ಲೆಸ್ಸಿ ಮಧ್ಯದಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ಲೆಸ್ಸರ್ ಅವನ ಹತ್ರ ಸರ್ಟೇನ್ ಅಮೌಂಟ್ ಅನ್ನ ತಗೊಂಡ್ಬಿಟ್ಟು ಅಸೆಟ್ ಅನ್ನ ಕೊಟ್ಟಿರ್ತಾನೆ ಲೆಸ್ಸಿಗೆ. ಲೆಸ್ಸಿ ಅದನ್ನ ಎಷ್ಟು ಟೈಮ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು ಅಲ್ಲಿವರೆಗೆ ಯುಟಿಲೈಸೇಷನ್ ಮಾಡ್ಕೊಂಡು ಸರ್ಟೇನ್ ಪೀರಿಯಡ್ ವರೆಗೆ ರೆಂಟ್ ಅನ್ನು ಕೂಡ ಪ್ರೊವೈಡ್ ಮಾಡಿರ್ತಾನೆ. ನಂತರದಲ್ಲಿ ಆ ಅಸೆಟ್ ಅನ್ನ ಲೆಸ್ಸರ್ಗೆ ರಿಟರ್ನ್ ಕೊಟ್ಬಿಟ್ಟು ಲೆಸ್ಸರ್ ಇಂದ ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತಾನೆ ಅದನ್ನ ರಿಟರ್ನ್ ತಗೊಳ್ತಾನೆ. ಇವರಿಬ್ಬರ ಮಧ್ಯದಲ್ಲಿ ರೆಂಟ್ ಏನ್ ಕೊಟ್ಟಿರ್ತಾರೆ ಆ ರೆಂಟ್ ಅನ್ನ ರಿಟರ್ನ್ ಕೊಡೋದಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾನ್ಸೆಪ್ಟ್ ಆಫ್ ದ ಲೀಸಿಂಗ್. ಓಕೆ, the rentals are predetermined and payable at fixed interval of times according to mutual convenience of both the parties. The lessor remains the owner of the requirements over the primary periods. Understood? By restoring to leasing, the lessee company is able to exploit the economic value of the equipment by using it. If he owned without having to pay for its capital cost, the lease rental can be conveniently paid over the lease period out of profits earned from the use of the equipment, and the rent is percentage tax deductibles. Understood? So this is the concept of the leasings. The definitions of the leasing here. The Dictionary of Business and Management. According to the Dictionary of Business and Management, lease is a form of contract transferring the use or occupancy of land, space, structure or equipment in consideration of a payment, usually in the form of a rent. So here the Dictionary of Business Management tells us what are the lease concepts. Okay, see here the lease is a form of contract transferring the use or occupancy of land. So here it is one of the agreement or it is one of the transferring of the ownership from one person to another person for utilizations of the particular assets like land, space, structure or equipment in consideration of a payment. So in that time the lessee will be given the certain valuable amount to the lessor, and every month they are providing the rent to the lessor for some agreed period of time, that is usually in the form of a rent. So this is one of the definitions of the Dictionary of Business and Management. Understood? ಇಲ್ಲಿ ಡೆಫಿನೇಷನ್ಸ್ ಪ್ರಕಾರದಲ್ಲಿ, ವ್ಯಾಖ್ಯೆ ಪ್ರಕಾರದಲ್ಲಿ ಡಿಕ್ಷನರಿ ಆಫ್ ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ಪ್ರಕಾರದಲ್ಲಿ ಏನು ಹೇಳ್ತಾರೆ, ಲೀಸ್ ಇಸ್ ಅ ಫಾರ್ಮ್ ಆಫ್ ಕಾಂಟ್ರಾಕ್ಟ್ ಟ್ರಾನ್ಸ್ಫರಿಂಗ್ ದ ಯೂಸ್ ಆರ್ ಆಕ್ಯುಪೆನ್ಸಿ ಆಫ್ ಲ್ಯಾಂಡ್. ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಇದೊಂದು ಕಾಂಟ್ರಾಕ್ಟ್ ಆಗಿರುತ್ತೆ ಅಥವಾ ಅಗ್ರಿಮೆಂಟ್ ಆಗಿರುತ್ತೆ. ಏನು ಅಗ್ರಿಮೆಂಟ್ ಅಂತಂದ್ರೆ ಓನರ್ ಇಂದ ಈ ಒಂದು ಅಸೆಟ್ ಅನ್ನ ಅನದರ್ ಪರ್ಸನ್ಗೆ ಯುಟಿಲೈಸೇಷನ್ ಪರ್ಪಸ್ಗೆ ಉಪಯೋಗಿಸಿಕೊಳ್ಳೋದಕ್ಕೋಸ್ಕರ ಸರ್ಟೇನ್ ಪೀರಿಯಡ್ ವರೆಗೆ ರೆಂಟ್ ಅನ್ನ ತೆಗೆದುಕೊಂಡ್ಬಿಟ್ಟು ಅವರು ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ. ಮತ್ತು ಆ ಸರ್ಟೇನ್ ಪೀರಿಯಡ್ ಅಗ್ರಿಮೆಂಟ್ ಕಂಪ್ಲೀಟ್ ಆದ್ಮೇಲೆ ಆ ಅಸೆಟ್ ಅನ್ನ ಅಲ್ಲಿ ರಿಟರ್ನ್ ಮಾಡ್ತಾರೆ. ಟೋಟಲಿ ಇದು ರೆಂಟಿಗೋಸ್ಕರ ಕೊಡುವಂತ ಒಂದು ಅಗ್ರಿಮೆಂಟ್ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಈಸ್ steps involved in leasing transactions. When we are going to take on a lease, we have to follow some steps for agreement and also utilizations of the assets and returning that of assets and
providing the rent to the lessor. All these steps, all these are involved some steps in the leasing transactions. See, the steps involved in the leasing transactions are, first one is the lessee has to decide the assets required and select the supplier. First of all, the lessee must decide what type of the asset is required for the organization, and also they are selecting the suppliers whom will be given that particular asset to the organization on the basis of the lease. And he has to decide about the decision, specification, the price, warranties, terms of delivery and servicing, etc. So here they have to decide. It means the lessee must decide what is the procedure or what are the design specifications. So what type of the asset is required for the organization and what is the price of real price of that particular assets, and what are the warranties are given by that particular lessor to the lessee, and term of deliveries when they are given that asset to the organization, what is the terms of the agreement, and how they are servicing to the lessee companies. All these are first of all the lessee will be decided. ಇಲ್ಲಿ ಲೆಸ್ಸಿ ಹೇಳುವಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಯಾವ ತರದ ಒಂದು ಅಸೆಟ್ಗಳು ನಮ್ಮ ಕಂಪನಿಗೆ ಬೇಕಾಗಿರುತ್ತವೆ ಅದನ್ನ ಫಸ್ಟ್ ತಿಳ್ಕೊಳ್ಬೇಕು. ನಂತರ ಅವುಗಳನ್ನ ಯಾರು ಸಪ್ಲೈ ಮಾಡ್ತಾರೆ ಅದನ್ನು ಕೂಡ ಆನ್ ದ ಬೇಸ್ ಆಫ್ ದ ಲೀಸ್ಗಳ ಮುಖಾಂತರದಲ್ಲಿ ಯಾರು ಅದನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅದನ್ನು ಕೂಡ ತಿಳ್ಕೊಳ್ಬೇಕು. ನಂತರದಲ್ಲಿ ಏನು ಪ್ರೊಸೀಜರ್ ಇದೆ, ಡಿಸೈನ್ ಆಫ್ ಸ್ಪೆಸಿಫಿಕೇಶನ್. ಸೊ ಆ ಒಂದು ಲೀಸ್ ಮುಖಾಂತರದಲ್ಲಿ ನಾವು ಅಸೆಟ್ ಅನ್ನು ತೆಕ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಸ್ಪೆಸಿಫಿಕೇಶನ್, ಯಾವ ರೀತಿಯಲ್ಲಿ ನಾವಲ್ಲಿ ಮೂವ್ಮೆಂಟ್ ಮಾಡಬೇಕು, ಮತ್ತು ವಾಟ್ ಆರ್ ದ ಪ್ರೈಸಸ್, ಆ ಒಂದು ಪ್ರಾಡಕ್ಟಿನ ರಿಯಲ್ ಪ್ರೈಸ್ ಏನು, ಅಸೆಟ್ನ ರಿಯಲ್ ಪ್ರೈಸ್ ಏನು, ಯಾವ ಪ್ರೈಸ್ ಮೇಲೆ ಲೀಸ್ಗೆ ಕೊಡ್ತಾ ಇದ್ದಾರೆ, ಪರ್ಟಿಕ್ಯುಲರ್ಲಿ ಎಷ್ಟು ರೆಂಟನ್ನ ಪೇಮೆಂಟ್ ಮಾಡಬೇಕು, ಇವುಗಳನ್ನು ಕೂಡ ಫಸ್ಟ್ ಆಫ್ ಆಲ್ ನೋಡ್ಕೊಳ್ಬೇಕು. ಮತ್ತೆ ವಾಟ್ ಈಸ್ ದ ವಾರಂಟೀಸ್ ಆಫ್ ಪರ್ಟಿಕ್ಯುಲರ್ ಅಸೆಟ್ಸ್, ರಿಯಲ್ ವಾರಂಟೀಸ್ ಏನಿದೆ ಮತ್ತು ಲೆಸ್ಸಿಗೆ ಲೆಸ್ಸರ್ ಪ್ರೊವೈಡ್ ಮಾಡಿದಾಗ ವಾರಂಟೀಸ್ ಗಳನ್ನ ಕೂಡ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ಪ್ರಾಬ್ಲಮ್ಸ್ ಗಳು ಹ್ಯಾಪನ್ ಆಗಿದ್ದಾಗ ವಾರಂಟೀಸ್ ಇದೆಯಾ ಅಂತ ಹೇಳಿ ಕೂಡ ಚೆಕ್ ಮಾಡ್ಕೊಳ್ಬೇಕು. ಅಂಡ್ ಟರ್ಮ್ ಆಫ್ ಡೆಲಿವರೀಸ್, ಅಗ್ರಿಮೆಂಟ್ ನ ಪೀರಿಯಡ್ ಎಷ್ಟು ಹೇಳ್ತಾ ಇದ್ದಾರೆ, 2 years 3 years 5 years, ಅಥವಾ ಈ ಕಂಪನಿಗೆ ಎಷ್ಟು ವರ್ಷ ಆ ಒಂದು ಅಸೆಟ್ ನ ಅವಶ್ಯಕತೆ ಇದೆ ಅವುಗಳನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಅಂಡ್ ದ ಸರ್ವಿಸಿಂಗ್, ಲೆಸ್ಸರ್ ಯಾವ ರೀತಿಯಲ್ಲಿ ಇವರಿಗೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾರೆ, ಎನಿಥಿಂಗ್ ವಿಲ್ ಬಿ ಪ್ರಾಬ್ಲಮ್ಸ್ ಹ್ಯಾಪನ್ ಇನ್ ದ ಅಸೆಟ್ಸ್, ಆ ಅಸೆಟ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ಗಳು ಅರೈಸ್ ಆಗಿದ್ರೆ ಅದಕ್ಕೆ ಯಾವ ರೀತಿ ನಾವಲ್ಲಿ ಪ್ರಾಬ್ಲಮ್ಸ್ಗಳನ್ನ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಬೇಕು, ಅದಕ್ಕೆ ಆನ್ಸರ್ನ ನೋಡ್ಕೊಳ್ಬೇಕು ಅನ್ನೋದನ್ನು ಕೂಡ ಫಸ್ಟ್ ಆಫ್ ಆಲ್ ಲೆಸ್ಸಿ ನೋಡ್ಕೊಳ್ಬೇಕು. ಇಟ್ ಈಸ್ ದ ಫಸ್ಟ್ ಸ್ಟೆಪ್ಸ್ ಟೇಕನ್ ಬೈ ದ ಲೆಸ್ಸಿ ಬಿಫೋರ್ ದ ಅಗ್ರಿಮೆಂಟ್ ಆಫ್ ದ ಲೀಸ್. ನೆಕ್ಸ್ಟ್, ದ ಲೆಸ್ಸಿ then enters into a lease agreement with the lessor. The lease agreement contains the terms and conditions of the lease, such as the basic lease period during which the lease is irrecoverable. So when the agreement is before the agreement, the lessee must know about the agreement periods and what are the terms and conditions under the agreements. All these are must know about the lease. So ಲೆಸ್ಸಿ ಹೇಳುವಂತ ವ್ಯಕ್ತಿ ಎರಡನೇ ಸ್ಟೆಪ್ಸ್ ಅಥವಾ ಸೆಕೆಂಡ್ ಸ್ಟೆಪ್ಸ್ ಅಲ್ಲಿ ಏನ್ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ವಾಟ್ ಆರ್ ದ ಅಗ್ರಿಮೆಂಟ್ ಪೀರಿಯಡ್ಸ್, ಲೆಸ್ಸರ್ ಮತ್ತು ಲೆಸ್ಸಿ ಮಧ್ಯದಲ್ಲಿ ಏನ್ ಅಗ್ರಿಮೆಂಟ್ಸ್ ಪೀರಿಯಡ್ ಇರುತ್ತೆ, ಎಷ್ಟು ಟೈಮ್ ವರೆಗೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಬಹುದು, ಮತ್ತು ಅಗ್ರಿಮೆಂಟ್ ಮಾಡ್ಕೊಂಡಾದಾಗ ಏನು ಕಂಡೀಷನ್ಗಳನ್ನ ಲೆಸ್ಸರ್ ಹಾಕ್ತಾನೆ ಆ ಕಂಡೀಷನ್ಗಳನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಏನೆಲ್ಲ ಕಂಡೀಷನ್ ಹಾಕಿರ್ತಾನೆ ಅಂತ ನೋಡ್ಬೋದು ನಾವು. ದ ಬೇಸಿಕ್ ಲೀಸ್ ಪೀರಿಯಡ್ ಡ್ಯೂರಿಂಗ್ ವಿಚ್ ದ ಲೀಸ್ ಈಸ್ ಇರ್ರಿಕವರೇಬಲ್. ಏನಾದರೂ ಲೀಸ್ನ ಪೀರಿಯಡ್ ಏನಿರುತ್ತೆ ಆ ಪೀರಿಯಡ್ ಒಂದ್ಸಲ ನಾವು ಅಗ್ರಿಮೆಂಟ್ ಮಾಡ್ಕೊಂಡಾದಾಗ ಅದನ್ನ ಯಾವುದೇ ರೀತಿ ಕೂಡ ಚೇಂಜಸ್ ಮಾಡ್ಕೊಳ್ಳೋ ಹಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ದ ಲೀಸ್ ಪೀರಿಯಡ್ ಈಸ್ ಫಾರ್ 5 years ಬಟ್ ದ ಲೆಸ್ಸಿ ನೀಡ್ ಫಾರ್ 6 years or 7 years. The period will not be recoverable. 5 ವರ್ಷ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಆ ಅಸೆಟ್ 6 ವರ್ಷಕ್ಕೆ ಬೇಕು ಅಂತ ಹೇಳಿದಿದ್ರೆ ಒಂದ್ಸಲ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅಲ್ಲಿ ಯಾವುದೇ ರೀತಿ ಕೂಡ ರಿಕವರೇಬಲ್ ಮಾಡ್ಕೊಳ್ಳಿಕ್ ಆಗೋದಿಲ್ಲ, ಚೇಂಜಸ್ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಅಥವಾ 6 ವರ್ಷ ಮಾಡ್ಕೊಂಡ್ಬಿಟ್ಟು ಅಗ್ರಿಮೆಂಟ್ ಅಲ್ಲಿ ಏನಾದರೂ ಆ ಒಂದು
ಅಸೆಟ್ ನಾವು 3 ವರ್ಷಕ್ಕೆ ಮಾತ್ರ ಯೂಸ್ ಮಾಡಿಕೊಂಡು ರಿಟರ್ನ್ ಕೊಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ಯಾವುದೇ ರೀತಿ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. 6 ವರ್ಷದವರೆಗೂ ಕೂಡ ಅಲ್ಲಿ ಅವನು ರೆಂಟನ್ನು ಪೇಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಲೈಕ್ ದ್ಯಾಟ್ ಒಂದು ಅಗ್ರಿಮೆಂಟ್ ಕಂಪ್ಲೀಟ್ ಆಗಿಬಿಡತ್ತೆ ಅಲ್ಲಿ. ಸೊ ಅಂತಹ ಒಂದು ಅಗ್ರಿಮೆಂಟನ್ನು ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಎರಡನೇದು ಅಂತ ಹೇಳಿದ್ರಲ್ಲಿ ದ ಟೈಮಿಂಗ್ ಆ್ಯಂಡ್ ಅಮೌಂಟ್ ಆಫ್ ಪಿರಿಯಾಡಿಕಲ್ ರೆಂಟಲ್ ಪೇಮೆಂಟ್ ಡ್ಯೂರಿಂಗ್ ದ ಲೀಸ್ ಪೀರಿಯಡ್ಸ್. So when the lessee will take on the assets for utilization, in that time they must be fulfill the rent to the lessor. So nothing will be changes in the rentals. So for example, the lessee will not doing any works from that particular assets. Anything will be happen, but the lessee must pay the rent amount to the lessor. ಇಲ್ಲಿ ಲೆಸ್ಸರ್ ಇಂದ ಅಸೆಟ್ ನ ತೆಗೆದುಕೊಂಡಾಗ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಸ್ಗಳಾದಾಗ ಲೆಸ್ಸಿ ಯಾವುದೇ ಒಂದು ಅಸೆಟ್ ಇಂದ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೂ ಕೂಡ ಪ್ರತಿ ತಿಂಗಳು ಅಗ್ರಿಮೆಂಟ್ ಪ್ರಕಾರದಲ್ಲಿ ಲಿಮಿಟೆಡ್ ಅಥವಾ ಮಿನಿಮಮ್ ರೆಂಟ್ ಅನ್ನು ಅವನು ಪೇಮೆಂಟ್ ಮಾಡಬೇಕಾಗುತ್ತೆ ಲೆಸ್ಸರಿಗೆ. ಇದು ಕೂಡ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಒಂದು ಅಗ್ರಿಮೆಂಟ್ ಅನ್ನು ಕೂಡ ಅವನು ನೋಡ್ಕೊಳ್ಬೇಕಾಗತ್ತೆ. ಓಕೆ, next, the details of any options to renew the lease or to purchase the asset at the end of the period. When the lessee will take on the assets on the base of the lease from the lessor, if the lessee will purchase, own or for permanently, in that time they are mentioned in the agreement. ಸೊ ಲೆಸ್ಸಿ ಏನಾದರೂ ಆ ಒಂದು ಲೀಸ್ ಮೇಲೆ ತೆಗೆದುಕೊಂಡಂಥ ಅಸೆಟ್ಟನ್ನು ಪರ್ಮನೆಂಟ್ ಆಗಿ ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಹೇಳಿದರೂ ಕೂಡ ಆ ಒಂದು ಅಗ್ರಿಮೆಂಟಲ್ಲಿ ಅವರು ಮೆನ್ಷನ್ ಮಾಡಿರಬೇಕಾಗುತ್ತೆ. ನೆಕ್ಸ್ಟ್, ದ ಡೀಟೇಲ್ಸ್ ರಿಗಾರ್ಡಿಂಗ್ ಪೇಮೆಂಟ್ ಆಫ್ ಕಾಸ್ಟ್ ಆಫ್ ಮೇಂಟೆನೆನ್ಸಸ್ ಆ್ಯಂಡ್ ರಿಪೇರ್ಸ್, ಟ್ಯಾಕ್ಸಸ್, ಇನ್ಶೂರೆನ್ಸ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್. ಅಸೆಟ್ಟಿನ ಆ ಒಂದು ಟ್ಯಾಕ್ಸ್ಗಳನ್ನಾಗಿರ್ಬೋದು, ರಿಪೇರ್ಸ್ಗಳಾಗಿರ್ಬೋದು ಅಥವಾ ಇನ್ಶೂರೆನ್ಸ್ಗಳನ್ನು ಯಾರು ಪೇಮೆಂಟ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ಲೆಸ್ಸಿಗೆ ಅಗ್ರಿಮೆಂಟ್ ವೈಸಲ್ಲಿ ಕೊಟ್ಟಿರ್ತಾನೆ ಅಸೆಟನ್ನು. ಒಮ್ಮೆ ಲೆಸ್ಸಿ ಅದನ್ನು ಅಗ್ರಿಮೆಂಟ್ ಮೇಲೆ ತಗೊಂಡಾದಾಗ ಎಷ್ಟು ವರ್ಷಕ್ಕೆ ಅದರ ಅಗ್ರಿಮೆಂಟ್ ಆಗಿರುತ್ತೆ ಅಲ್ಲಿವರೆಗೂ ಕೂಡ ಆ ಒಂದು ಟ್ಯಾಕ್ಸನ್ನು ಯಾರು ಪೇಮೆಂಟ್ ಮಾಡಬೇಕು, ಲೆಸ್ಸಿ ಪೇಮೆಂಟ್ ಮಾಡಬೇಕೋ ಅಥವಾ ಲೆಸ್ಸರ್ ಪೇಮೆಂಟ್ ಮಾಡಬೇಕು, ಇದು ಕೂಡ ಒಂದು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಟ್ಯಾಕ್ಸ್ಗಳನ್ನು ಲೆಸ್ಸರೇ ಪೇಮೆಂಟ್ ಮಾಡಬೇಕಾಗತ್ತೆ, ಬಿಕಾಸ್ ಹಿ ಇಸ್ ದ ರಿಯಲ್ ಓನರ್ ಆಫ್ ದಟ್ ಪರ್ಟಿಕ್ಯುಲರ್ ಅಸೆಟ್. ಬಟ್ ಅದೆಲ್ಲ ಒಂದು ಟ್ಯಾಕ್ಸ್ ಅನ್ನಾಗಿರ್ಬೋದು, ಇನ್ಶೂರೆನ್ಸ್ಗಳನ್ನಾಗಿರ್ಬೋದು, ಇವೆಲ್ಲದ್ರದ್ದು ಅಮೌಂಟನ್ನು ರೆಂಟಲ್ಲಿ ಅವರು ಫಿಕ್ಸ್ ಮಾಡಿಬಿಟ್ಟು ಲೆಸ್ಸಿಯಿಂದ ಕಲೆಕ್ಟ್ ಮಾಡಿರ್ತಾರೆ. ಅಗ್ರಿಮೆಂಟ್ ಕಂಪ್ಲೀಟ್ ಆದಮೇಲೆ ಯಾವಾಗ ಅಸೆಟನ್ನು ಲೆಸ್ಸರ್ಗೆ ರಿಟರ್ನ್ ಮಾಡ್ತಾರೆ, ಸೊ ಆಗ ಏನು ಮಾಡ್ತಾರೆ ಅಂತಾರೆ, ಯಾವುದೇ ರೀತಿ ಲೆಸ್ಸಿ ಅಲ್ಲಿ ಲೆಸ್ಸರ್ಗೆ ರೆಂಟನ್ನು ಪ್ರೊವೈಡ್ ಮಾಡೋದಿಲ್ಲ. ಆಗ ಟೋಟಲಿ ಆ ಒಂದು ಇನ್ಶೂರೆನ್ಸ್ ಟ್ಯಾಕ್ಸ್ಗಳನ್ನ ಲೆಸ್ಸರೇ ಪೇಮೆಂಟ್ ಮಾಡ್ಕೊತ ಹೋಗಿರ್ಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದ ಲೀಸಿಂಗ್ ಕಂಡೀಷನ್ಸ್. Next, number 3, after the lease agreement is signed, the lessor contacts the manufacturers and requests him to supply the assets to the lessee. The lessor makes payment to the manufacturer after the assets has been delivered and accepted by the lessee. So after the ಲೀಸ್ ಅಗ್ರಿಮೆಂಟ್ ಈ ಸೈನ್, ಇಲ್ಲಿ ಲೀಸ್ ಅಗ್ರಿಮೆಂಟ್ಗೆ ಸೈನ್ ಆದ ನಂತರದಲ್ಲಿ ಲೆಸ್ಸರ್ ಮತ್ತು ಲೆಸ್ಸಿ ಮಧ್ಯದಲ್ಲಿ ಇದೊಂದು ಕಾಂಟ್ರಾಕ್ಟ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸಪ್ಲೈಯಿಂಗ್ ಮಾಡುವಂಥ ಲೀಸನ್ನು ಯಾರು ನೋಡ್ಕೊಳ್ಬೇಕು, ಅಲ್ಲಿ ಲೆಸ್ಸರ್ ತೊಗೊಳ್ಬೇಕು ಅಥವಾ ಲೆಸ್ಸಿ ತೊಗೊಳ್ಬೇಕು ಅನ್ನೋದನ್ನು ನೋಡ್ಕೊಂಡಿರ್ತಾರೆ. ಲೆಸ್ಸರ್ ಏನಾದರೂ ಪೇಮೆಂಟ್ ಮಾಡಿದಿದ್ರೆ ಸೊ ಟೋಟಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಲೆಸ್ಸರ್ ಟೋಟಲಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪೊಸಿಷನ್ಗೆ ಟೋಟಲಿ ಅಸೆಟ್ ರೀಚ್ ಆಗುವವರೆಗೂ ಕೂಡ ಟೋಟಲ್ ಅಮೌಂಟನ್ನು ನೋಡ್ಕೊಂಡಿರ್ತಾರೆ. ಅದರ ನಂತರದಲ್ಲಿ ಲೀಸ್ ಅಗ್ರಿಮೆಂಟು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಗ್ರೀಡ್ ಪೀರಿಯಡ್ವರೆಗೂ ಕೂಡ ಪೇಮೆಂಟ್ ಮಾಡಬೇಕು ಅಥವಾ ರೆಂಟ್ ಪ್ರೊವೈಡ್ ಮಾಡಬೇಕು. ಅಗ್ರಿಮೆಂಟ್ ಕಂಪ್ಲೀಟ್ ಆದಮೇಲೆ ಅಸೆಟನ್ನು ರಿಟರ್ನ್ ಮಾಡಬೇಕು ಮತ್ತು ಅವರೇನು ಲೆಸ್ಸಿ ಟೋಟಲ್ ಅಮೌಂಟನ್ನು ಪ್ರೊವೈಡ್ ಮಾಡಿರ್ತಾರೆ ಅದನ್ನು ಲೆಸ್ಸಿಗೆ ಲೆಸ್ಸರ್ ರಿಟರ್ನ್ ಮಾಡಬೇಕು ಅಂದ್ಬಿಟ್ಟು ಅಗ್ರಿಮೆಂಟು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ದ ಟೈಪ್ ಆಫ್ ಲೀಸ್. ಹಿಯರ್ ದರ್ ಆರ್ 2 types of the lease. One is the financial lease and another one is operating lease. As you know about the financial lease, these leases are totally relating to the finances. It means a financial lease is also known as a capital lease. Capital means the investment of the money or money's worth in the businesses. And the long term lease, it is also called as a long term lease and net lease or a closed lease. In a financial lease,
The lessee selects the equipments, understood, settles the rise and terms of sales and arranges with a leasing company to buy it. He enters into a irrecoverable and non-cancelable contractual agreement with the leasing companies. The lessee uses the equipment exclusively, maintains it and insures and avails of the after sales services and warranty back it. He also bears the risk of obsolescence as it stands committed to pay the rental for the entire lease periods. See dear students, the financial lease could also be with purchase options. So here the when the agreement is completed, after that the lessee will also be purchasing that particular asset to the permanent to the his organization. So this is one of the option is given by the lessor to the lessee, where at the end of the predetermined period, it means when the agreement is completed, in that time they can purchase us. The lessee has the option to buy the equipment at a predetermined value or at a nominal value or at a fair market values. So there are two types of the values. So that is market value and the cost values. The cost value means the original values. When we are going to purchasing the assets as 10 lakh rupees, after 10 years the value of that particular asset is 20 lakh rupees or 7 lakh rupees, whatever it may be. So what is the original value, or when we are purchasing that asset in a first value, that is 10 lakh, that is the cost value. What are the changes in the particular period? That means in the future it will be changes as 7 lakh or 20 lakh, changes into 20 lakh. That is the market values. Market value means the present value. The cost value is the previous value or the purchasing value. So from these values the lessee will be purchasing that particular asset after certain agreement is completed. ಇಲ್ಲಿ ಅಗ್ರಿಮೆಂಟ್ ಕಂಪ್ಲೀಟ್ ಆದ ನಂತರದಲ್ಲಿ ಫಿನಾನ್ಷಿಯಲ್ ಲೀಸ್ ಅಲ್ಲಿ ಲೆಸ್ಸರ್ ಲೆಸ್ಸಿಗೆ ಒಂದು ಆಪ್ಷನ್ ಕೊಡ್ತಾನೆ. ಏನು ಆಪ್ಷನ್ ಕೊಡ್ತಾನೆ ಅಂತ ಹೇಳಿದ್ರೆ, ಆ ಅಸೆಟ್ ಅನ್ನು ಅವನು ಓನ್ ಆಗಿ ಪರ್ಚೇಸ್ ಕೂಡ ಮಾಡಬಹುದು. ಫಾರ್ ಪರ್ಮನೆಂಟ್ ಆಗಿ ಕೂಡ ಅದನ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಪರ್ಚೇಸ್ ಮಾಡಬಹುದು. ಅಲ್ಲಿ ಎರಡು ರೀತಿಯಲ್ಲಿ ಪ್ರೈಸ್ ಅನ್ನ ಹೇಳ್ತಾನೆ. ಒಂದು ಕಾಸ್ಟ್ ಪ್ರೈಸ್ ಅಲ್ಲಿ ಆಗಿರ್ಬೋದು ಅಥವಾ ಮಾರ್ಕೆಟ್ ಪ್ರೈಸ್ ಅಲ್ಲಿ ಕೂಡ ಆಗಿರಬಹುದು. ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಯಾವ ಪ್ರೈಸ್ ಅಲ್ಲಿ ಮಟೀರಿಯಲ್ಸ್ ಗಳನ್ನ ಒರಿಜಿನಲಿ ಪರ್ಚೇಸ್ ಮಾಡಿರ್ತೇವೆ ಅದನ್ನು ನಾವು ಕಾಸ್ಟ್ ಪ್ರೈಸ್ ಅಂತ ಹೇಳ್ತೇವೆ. ಅಥವಾ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದ್ರಲ್ಲಿ ದ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಈಗಿನ ಒಂದು ಮಾರ್ಕೆಟ್ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ನೀವೊಂದು ಅಸೆಟ್ ಅನ್ನ 10 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡಿದಿದ್ರೆ ಅದು ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಯಾವಾಗ ಪರ್ಚೇಸ್ ಮಾಡಿದೀವಿ ಅದು ಕಾಸ್ಟ್ ಪ್ರೈಸ್. ಅದನ್ನ ನಾವು ಯಾವಾಗ ಸೇಲ್ ಮಾಡ್ಲಿಕ್ಕೆ ಹೋಗಿರ್ತೇವೆ ಅದನ್ನ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೇವೆ, ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ. ಇವಾಗ ಆ ಒಂದು ವಸ್ತುವಿನ ಬೆಲೆ ಮಾರ್ಕೆಟ್ ನಲ್ಲಿ ಎಷ್ಟಾಗಿರುತ್ತೆ, 10 ಲಕ್ಷದಿಂದ 7 ಲಕ್ಷಕ್ಕೂ ಕೂಡ ಡೌನ್ ಆಗಬಹುದು ಅಥವಾ 20 ಲಕ್ಷಕ್ಕೆ ಕೂಡ ಅದು ಜಂಪ್ ಆಗಬಹುದು. ಇವುಗಳನ್ನು ನಾವು ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳುವಂಥದ್ದು. ಇಲ್ಲಿ ಲೆಸ್ಸಿಗೆ ಒಂದು ಆಪ್ಷನ್ ಕೊಡುವಂಥದ್ದು, ನೀನು ಮಾರ್ಕೆಟ್ ವ್ಯಾಲ್ಯೂ ಅಥವಾ ಕಾಸ್ಟ್ ವ್ಯಾಲ್ಯೂ ಮುಖಾಂತರದಲ್ಲಿ ನೀವು ಬೇಕಾದ್ರೆ ಆ ಅಸೆಟ್ ಅನ್ನ ಪರ್ಚೇಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಫಿನಾನ್ಷಿಯಲ್ ಲೀಸ್ ಅಲ್ಲಿ ಒಂದು ಆಪ್ಷನ್ ಕೊಡ್ತಾರೆ. ಓಕೆ, see, the financial lease may also contain a non-cancelable clauses, which means that the lessor transfers the title to the lessee at the end of the lease periods. Under a financial lease, the rate of lease would be fixed based on the kind of leases. Understood? In the financial lease, the rate of the lease will not be changed. It will be fixed because when the agreement is going on, in that time the lessor and the lessee will taken some agreement on the base of the rent and the initial values also. The period of lease and periodical cities and rent payments and the rate of depreciation and the tax benefits available, all these are given in the agreements. ಇಲ್ಲಿ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಳುವಾಗ ಲೆಸ್ಸರ್ ಮತ್ತು ಲೆಸ್ಸಿ ಅವರು ಯಾರು ಎಷ್ಟು ಪೀರಿಯಡ್ ವರೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಮತ್ತು ಎಷ್ಟು ಮಿನಿಮಮ್ ವ್ಯಾಲ್ಯೂನ ಅಥವಾ ಮಿನಿಮಮ್ ರೆಂಟನ್ನು ಪೇಮೆಂಟ್ ಮಾಡ್ಕೊಳ್ಬೇಕು, ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡ್ಕೊಳ್ಳುವಂಥವ್ರು ಯಾರು,
ಮತ್ತು ಅಲ್ಲಿ ಡಿಪ್ರಿಸಿಯೇಷನ್ ಎಷ್ಟನ್ನು ಪ್ರೊವೈಡ್ ಮಾಡಬೇಕು, ಇವುಗಳನ್ನೆಲ್ಲವನ್ನು ಕೂಡ ಏನು ಮಾಡ್ತಾರೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಗ್ರಿಮೆಂಟಲ್ಲಿ. ಸೊ ನೀವು ಬಿಕಾಮ್ ಸೆಕೆಂಡ್ ಸೆಮಿಸ್ಟ್ರಲ್ಲಿ ನೀವು ಅಲ್ಲಿ ಅಕೌಂಟ್ಸಲ್ಲಿ ಫಿನಾನ್ಷಿಯಲ್ ಅಕೌಂಟ್ಸಲ್ಲಿ ರಾಯಲ್ಟಿ ಹೇಳುವಂಥ ಒಂದು ಚಾಪ್ಟರ್ ಬಂದಿರತ್ತಲ್ಲಿ, ಆ ರಾಯಲ್ಟಿ ಚಾಪ್ಟರಲ್ಲಿ ನೀವು ನೋಡಿರ್ತೀರ. ಸೊ ಏನು ರಾಯಲ್ಟಿನ ಪ್ರೊವೈಡ್ ಮಾಡಬೇಕು ಅಂದರೆ ಲೀಸ್ಗಳ ಮುಖಾಂತರದಲ್ಲಿ ಒಂದು ಅಸೆಟ್ನ ಯುಟಿಲೈಸೇಷನ್ಗೆ ಓನರ್ ತಗೊಳ್ತಾನೆ ಅಥವಾ ಲೆಸ್ಸಿ ಪರ್ಚೇಸ್ ಮಾಡ್ತಾನೆ. ತೆಗೆದುಕೊಂಡಂಥ ಅಸೆಟ್ನ ಎಷ್ಟು ಅಗ್ರಿಮೆಂಟ್ ಪೀರಿಯಡ್ ವರೆಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ 3 years 4 years 5 years ವರೆಗೆ ನೋಡಿರ್ತಾರೆ. ಆ ಅಗ್ರಿಮೆಂಟ್ ವೈಸಲ್ಲಿ ಮಿನಿಮಮ್ ರೆಂಟನ್ನು ಎಷ್ಟು ಪೇಮೆಂಟ್ ಮಾಡ್ಕೊಳ್ಬೇಕು, ಎಷ್ಟು ಅದರ ಒರಿಜಿನಲ್ ವ್ಯಾಲ್ಯೂಸ್, ಅವನೇನು ಯುಟಿಲೈಸೇಷನ್ ಮಾಡ್ಕೊಂಡಿರ್ತಾರೆ ಪರ್ಟಿಕ್ಯುಲರ್ ಅಸೆಟನ್ನು, ಅದರಿಂದ ಅವನಿಗೆ ಎಷ್ಟು ಪ್ರಾಫಿಟ್ ಬಂದಿರುತ್ತೆ, ಆ ಪ್ರಾಫಿಟಲ್ಲಿ ಮಿನಿಮಮ್ ರೆಂಟನ್ನು ಎಷ್ಟು ಪೇಮೆಂಟ್ ಮಾಡ್ಕೊಳ್ಬೇಕು. ಸಮ್ಟೈಮ್ಸು ಏನೂ ವರ್ಕನ್ನು ಮಾಡದಿದ್ದಾಗ ಲಾಸಸ್ ಆಗುತ್ತೆ ಲೆಸ್ಸಿ ಕಂಪನಿಗೆ. ಸೊ ಆಗಲೂ ಕೂಡ ಮಿನಿಮಮ್ ರೆಂಟನ್ನು ಲೆಸ್ಸರ್ಗೆ ಪ್ರೊವೈಡ್ ಮಾಡಬೇಕು. ಆಗ ನೀವು ನೋಡಿರ್ತೀರ ಅಲ್ಲಿ ಲಾಸಸ್ ಆಗುವಂಥದ್ದನ್ನಾಗಿರ್ಬೋದು. ನಂತರದಲ್ಲಿ ಸಮ್ಟೈಮ್ಸಲ್ಲಿ ಲೆಸ್ಸರ್ ಮತ್ತು ಲೆಸ್ಸಿ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿಬಿಟ್ಟು ಏನಾದರೂ ಎಕ್ಸ್ಟ್ರಾ ಬೆನಿಫಿಟ್ ಆದರೆ ಲೆಸ್ಸಿಗೆ, ಆ ಒಂದು ಲಾಸಸ್ಸನ್ನು ರಿಕವರೇಬಲ್ ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ಆಪ್ಷನ್ ಕೊಟ್ಟಿರ್ತಾನೆ. ಅದು 2 years 3 years 4 years ವರೆಗೆ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಆದಾಗಲೂ ಕೂಡ ಅಲ್ಲಿ ಕೊಟ್ಟಂಥ ಲಾಸಸ್ಸನ್ನು ಮಿನಿಮಮ್ ರೆಂಟನ್ನು ಏನು ಪೇಮೆಂಟ್ ಮಾಡಿರ್ತಾನೆ ಲಾಸಸ್ ಆದಾಗಲೂ ಕೂಡ ಆ ಎಕ್ಸ್ಟ್ರಾ ಅಮೌಂಟನ್ನು ಕೂಡ ಅವನು ಲೆಸ್ಸಿ ಕಲೆಕ್ಟ್ ಮಾಡ್ಕೊಳ್ಬೋದು ಅಂತ ಒಂದು ಆಪ್ಷನ್ಸನ್ನು ಫೈನಾನ್ಷಿಯಲ್ ಲೀಸಲ್ಲಿ ಕೊಟ್ಟಿರ್ತಾರೆ. ಇವನ್ನೆಲ್ಲವನ್ನು ಕೂಡ ಒಂದು ಅಗ್ರಿಮೆಂಟಲ್ಲಿ ಫಿಕ್ಸ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ see the financial lease is very popular in India as in other countries like USA, UK and Japan. On an India basis, at present approximately a lease worth rupees 75 to 100 crores is transacted as a tax planning devices. The high cost of requirements such as office equipment, diesel generators, machine tools, textiles machinery, containers and some other assets are purchasing on the basis of the leases. So this is the very popular in India. ನಾವು ಇಂಡಿಯಾದಲ್ಲಿ ನೋಡ್ಬೋದು ಸಾಮಾನ್ಯವಾಗಿ ಬಿಗ್ ಆರ್ಗನೈಸೇಷನ್ಗಳು ಈ ಒಂದು ಬಿಗ್ ಮಷಿನರಿಗಳನ್ನು, ಟೆಕ್ಸ್ಟೈಲ್ ಮಷಿನರಿಗಳಾಗಿರ್ಬೋದು, ಕಂಟೈನರ್ಸ್ಗಳಾಗಿರ್ಬೋದು, ಡೀಸೆಲ್ ಜನರೇಟರ್ಸ್ಗಳಾಗಿರ್ಬೋದು, ಅಥವಾ ಎನಿ ಆಫೀಸ್ ಇಕ್ವಿಪ್ಮೆಂಟ್ ಲೈಕ್ ಕಂಪ್ಯೂಟರ್ಸ್ ಆರ್ ವೆಹಿಕಲ್ಸು, ಇವುಗಳನ್ನು ಲೀಸ್ ವೈಸಲ್ಲಿ ತೆಗೆದುಕೊಂಡ್ಬಿಟ್ಟು ಟೋಟಲಿ ಅದನ್ನು ಅಗ್ರಿಮೆಂಟ್ ಮಾಡಿಕೊಂಡು ಸರ್ಟೆನ್ ಪೀರಿಯಡ್ವರೆಗೆ ಯುಟಿಲೈಸೇಷನ್ ಮಾಡ್ಕೊಳ್ತಾ ಹೋಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಫಿನಾನ್ಷಿಯಲ್ ಲೀಸಸ್ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಇಟ್ ಈಸ್ ಒನ್ ಆಫ್ ದ ಕ್ಯಾಪಿಟಲ್ ಲೀಸ್ ಆರ್ ಲಾಂಗ್ ಟರ್ಮ್ ಲೀಸ್ ಆರ್ ನೆಟ್ ಲೀಸ್ ಆ್ಯಂಡ್ ಕ್ಲೋಸ್ ಲೀಸ್ ಅಂತ ಕೂಡ ಹೇಳ್ಬೋದು. ಇಟ್ ಮೀನ್ಸ್ ಫಿನಾನ್ಷಿಯಲ್ ಲೀಸ್ ದ ಲೆಸ್ಸಿ ಸೆಲೆಕ್ಟ್ ದ ಎಕ್ವಿಪ್ಮೆಂಟ್, ಯಾವ ಎಕ್ವಿಪ್ಮೆಂಟ್ ಬೇಕು ಅಂತ ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತಾನೆ, ಅದ್ರ ಬೇಸಿಸ್ ಎಲ್ಲವನ್ನು ಸರ್ಟೆನ್ ಪೀರಿಯಡ್ವರೆಗೆ ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನು ಯುಟಿಲೈಸೇಷನ್ ಮಾಡ್ಕೊಳ್ತಾ ಹೋಗಿರ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಫಿನಾನ್ಷಿಯಲ್ ಲೀಸಸ್. Next one is operating lease. An operating lease is also known as a service lease, short-term lease or a true leases. So, but in financial lease or long-term lease, but the operating lease is very short-term lease. In this lease, the contractual period between the lessor and the lessee less than the full expected economical life of the equipment. For example, the equipment life is 10 years. Between the 10 years only, the agreement will be happened. ಸೊ ಇಲ್ಲಿ 10 ವರ್ಷ ಏನಾದರೂ ಕಂಪನಿ ಅಂದರೆ ಒರಿಜಿನಲ್ ಅದರ ವಾರಂಟಿ ಇದ್ರೆ ಅಸೆಟ್ ಇಂದು ಬಿಫೋರ್ 10 years 10 ವರ್ಷದ ಒಳಗಡೆ ಮಾತ್ರ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಪರೇಟಿಂಗ್ ಲೀಸ್ ಏನಾಗಿರುತ್ತೆ ಅಲ್ಲಿ ಶಾರ್ಟ್ ಟರ್ಮ್ ಲೀಸ್ ಆಗಿರುತ್ತೆ, ನಾಟ್ ಅ ಲಾಂಗ್ ಟರ್ಮ್ ಲೀಸ್ ಅಂತ ಹೇಳ್ಬೋದು. And the contractual period between the lessor and the lessee is less than the full expected economical life of the equipment. Understood? This means the lease is for a limited period, maybe a month or 6 months or year or 2 to 3 years or a few years only. Understood? The lease is terminable by the giving stipulated notice as per the agreement. Normally, the lease rentals will be higher as compared to other leases on account of short period of primary leases. The risk of obsolescence is enforced on the lessor, who will also bear the cost of the maintenance and other relevant expenditures. See, when the operating lease is going on, it is a short-term lease because the period of the assets warranty or guarantees very less years. Between that only they are taken the agreement like lessor and the lessee. So, and the rental of the particular lease is very high.
because it is a short term lease. And the repairs and the taxes are totally is given by the lessee only. This is called as operating leases. Basically, the short-term lease or the operating lease is contained for the computers or copy machinery and other office equipments and vehicles, material handling equipments which are sensitive to the obsolescence, where the lessee is interested in over temporary problems. So when the lessee need the temporary basis in that particular asset, in that time they are taken the operating leases. If they are need the long term basis, in that time they are taken on the financial leases. This is the concept and the types of the leases.